ನೋಡಿ, ನಮ್ಮ ಬೈಕ್ ರಿಪೇರಿಗೆ ಕೊಡ್ಲಿಕ್ಕುಂಟು, ಪೈಂಟ್ ಮಾಡಲಿಕ್ಕುಂಟು. ಹಾಗೆ ನಾನು ಇವರ ಗ್ಯಾರೇಜಿಗೆ ಬಂದಿದ್ದೇನೆ, ಶೇಖರ್ ಅಣ್ಣನವರ ಗ್ಯಾರೇಜಿಗೆ. ಒಳಗೆ ಕತ್ತಲಾಗಿ ವಿಡಿಯೋ ಕರೆಕ್ಟಾಗಿ ಬರುವುದಿಲ್ಲ. ನೋಡಿ, ನಮ್ಮ ಬೈಕಲ್ಲಿ ನಿಂತಿದೆ. ಅದರದ್ದು ಈ ತಿಂಗಳಲ್ಲೇ ಅಬ್ಸೆಂಟು. ಹಾಗೆ ಪೈಂಟ್ ಎಲ್ಲ ಆಗಬೇಕಂತೆ. ಪೈಂಟ್ ಎಲ್ಲ ಮಾಡಿ ಸ್ವಲ್ಪ ಚಂದ ಮಾಡುವಂತೇಳಿ ಹಾಗೆ ಪೈಂಟಿಂಗಿಗೆ ನಾವು ಬಂಟ್ವಾಳಕ್ಕೆ ಬಂದದ್ದು. ಹಾಗೆ ಅವರು ಬರಲಿಲ್ಲ, ಹಾಗೆ ಅವರನ್ನು ಕಾಯ್ತಾ ಇದ್ದೆ. ಗಾಡಿ ಇವಾಗ ಕೊಟ್ಟಾಯಿತು, ಇನ್ನು ಬಸ್ಸಿನಲ್ಲಿ ಹೋಗ್ಬೇಕಷ್ಟೇ. ಇದೊಂದು ಕಾರ್ ರಿಪೇರಿ ಅಂತೆ. ಜನವರಿಯಲ್ಲಿ ಪೇಪರ್ ಉಂಟು, 2 ತಿಂಗಳು 2 ತಿಂಗಳುಂಟು ಚಳಿ. ಹೀಗೆ ಈಗ ಕುಂತ್ಕೊಂಡ್ರೆ ಕಿವಿಗೆ ಹೋಗುವರ್ದು ಚಳಿ. ಚಳಿ ಒಟ್ಟನಿಗೆ ಚಳಿ. ಇದು ಬಸ್ಸಿನಲ್ಲಿ ಹೋಗಿರುವುದು, ಬೈಕ್ ಇಲ್ಲದು. ಈಗ ಬೈಕಿನ ರಿಪೇರಿ ಹತ್ರ ಹೋಗುದು, ಬೈಕ್ ಏನಾಗಿದೆ ಅಂತ ನೋಡುವ ಅಂತ ಹೇಳಿ. ಹಾಗೆ ಈಗ ನಾನು ಮಂಗಳೂರು ಬಂದು ತಲುಪಿದ್ದು. ಯಾಕೆಂದರೆ ಫ್ರೆಂಡಿನ ಬೈಕ್ ಹಿಡ್ಕೊಂಡು ಹೋಗುವ ಅಂತೇಳಿ. ಹಾಗೆ ಬಸವನ ಗುಡಿಗೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡಿದ್ದು ಬೈಕ್ ಹಿಡ್ಕೊಂಡು ಮತ್ತೆ ಹೋಗುದು ಅಂತೇಳಿ. ಹಾಗೆ ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದೆ. ನೋಡಿ, ಇದು ಮಾರ್ಕೆಟ್ ರೋಡು. ನಾವು ತರಕಾರಿ ಯಾವುದಾದ್ರೂ ಬೇಕಿದ್ರೆ ನಮ್ಮ ಸೆಂಟ್ರಲ್ ಮಾರ್ಕೆಟ್ ಹತ್ರ ಬಂದು ನಾವು ಕೊಂಡೋಗ್ತೇವೆ. ಇದುವೇ ಆ ಜಾಗ. ಈಗ ಮಾತ್ರ ಇಲ್ಲಿಲ್ಲ, ಮಾರ್ಕೆಟ್ ಚೇಂಜ್ ಆಗಿದೆ. ಆದ್ರೆ ಇಲ್ಲಿ ತರಕಾರಿ ಎಲ್ಲ ಮಾರ್ತಾರೆ. ಜನ ಎಲ್ಲ ಸ್ವಲ್ಪ ಕಡಿಮೆ. ಎಲ್ಲರಲ್ಲಿ ಫುಲ್ಲು ಬ್ಲಾಕ್ ಇರ್ತಿತ್ತು. ಯಾವಾಗ ನೋಡುವ ಬ್ಲಾಕ್, ಮಧ್ಯಾಹ್ನ ಟೈಮಲ್ಲಿ ಬ್ಲಾಕ್ ಇರ್ತದೆ. ಇದು ಈಗೊಂದು 11 ಗಂಟೆ ಆಗಿದೆ, ಹಾಗೆ ಅಷ್ಟೇನು ಬ್ಲಾಕ್ ಇಲ್ಲ ಇಲ್ಲಿ. ನೋಡಿ, ಅಲ್ಲಿ ತರಕಾರಿ ಎಲ್ಲ ಮಾರ್ತಾ ಇದ್ದಾರೆ. ಅದು ಹೊಸತ್ತು ಬಿಲ್ಡಿಂಗ್ ಆಗ್ತುಂಟು, ಅದರಲ್ಲಿ ಇನ್ನು ಮಾರ್ಕೆಟ್ ಹಾಕುದಂತೆ. ಅದರಲ್ಲಿ ಆದರೆ ಸೂಪರ್ ಆಗ್ಬೋದು. ನೋಡಿ, ಇಲ್ಲೆಲ್ಲ ಮಾರ್ತಾ ಇದ್ದಾರೆ ತರಕಾರಿ. ಮತ್ತು ನಾನು ಈಗ ಇಲ್ಲಿಂದ ನಂತರ ನಾವು ಬಸವನ ಗುಡಿಗೆ ಹೋಗುದು. ಇದು ಬೈಕ್, ನಮ್ಮದು ಬೈಕ್ ರಿಪೇರಿಗಿಟ್ಟು ತುಂಬ ರಗಳಾಯಿತು. ಈಗ ನಾನೀಗ ಬೈಕ್ಗೋಸ್ಕರ ನಮ್ಮ ಫ್ರೆಂಡಿನ ಹತ್ರ ಬಂದಿದ್ದೇನೆ. ಹಾಗೆ ಅವನು ಅಲ್ಲಿ ಹೋಗ್ಲಿಕ್ಕೆ ಉಂಟದೆಲ್ಲ ಗಾಡಿ ಕೊಂಡೋಗು ಅಂತ ಹೇಳಿದ. ಹಾಗೆ ಈಗ ಅವನ ಗಾಡಿ ಹಿಡ್ಕೊಂಡು ಹೋಗುವ ಅಂತೇಳಿ. ಹಾಗೆ ಈಗ ಅವನನ್ನು ಕಾಯಿದ್ದು. ಅವನೀಗ ಬರ್ತೇನೆ ಅಂತ ಹೇಳಿದ, ಅವನು ಬರೋದು ಕಾಣುವುದಿಲ್ಲ. ಹೇಗೆ ಸಹ ಬಂದ. ಯಾವುದಾದ್ರೊಂದು ಕೊಡು. ಗ್ಯಾರೇಜಿಗೆ ಬಂದೆ. ನೋಡಿ, ಕೆಲಸ ಆಗ್ತುಂಟು. ನಮ್ಮ ಬೈಕಿದ್ದು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಬೈಕ್ ಎಲ್ಲ ರೆಡಿ ಆದ ನಂತರ ಅವರು ಫೋಟೋ ಕಳಿಸಿದ್ದು. ನಾನು ಯಾಕೆಂದರೆ ಹೋಗಲಿಲ್ಲಲ್ಲ, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅವರು ಫೋಟೋ ತೆಗೆದೆಲ್ಲ ಕಳಿಸಿದ್ದಾರೆ, ಯಾವ ಥರ ಆಗಿದೆ ಅಂತೇಳಿ ನೋಡು ಅಂತೇಳಿ. ಸೂಪರ್ ಆಗಿದೆ ಪೇಂಟಿಂಗ್ ಎಲ್ಲ ರೆಡಿಯಾದ ನಂತರ ಫೋನ್ ಮಾಡಿದರು. ಆದ ನಂತರ ನಾವು ಗಾಡಿ ತರಲಿಕ್ಕೆ ಹೋದೆವು. ಗ್ಯಾರೇಜಿಗೆ ಬಂದಿದ್ದೆವು. ಹಾಗೆಲ್ಲ ಕೆಲವು ರಿಪೇರಿ ಮಾಡಲಿಕ್ಕೆ ಇಟ್ಟಂಥ ಕಾರುಗಳನ್ನೆಲ್ಲ ನೋಡಿದೆವು. ನೋಡಿ, ಇದೊಂದು ಅಂಬಾಸಿಡರ್ ಕಾರ್, ಭಾರಿ ಓಲ್ಡ್ ಕಾರ್. ಇಂಜಿನ್ ಇದು ಕೆಲಸ ಉಂಟು. ಮೇಲೆ ಹತ್ತು ಬೇಡ ಇಲ್ಲಿ ಎಲ್ಲ ಸ್ಪೇರ್ ಎಲ್ಲ ಕೆಳಗಿಟ್ಟಿದ್ದಾರೆ. ಮೊದಲಿದ್ದು ಕಾರ್. ಈಗ ಸಹ ಅದನ್ನು ರಿಪೇರಿ ಮಾಡಿ ಎಲ್ಲ ಬಿಡ್ತಾ ಇರ್ತಾರೆ. ಒಂದು ರಿಪೇರಿ ಓಲ್ಡ್ ಕಾರ್. ಇದು ಸಹ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಪೈಂಟಿಂಗ್ ಮತ್ತೆಲ್ಲ ಕೆಲಸ ಉಂಟಂತೆ. ಎಲ್ಲ ಮಣ್ಣಿಡಿದೆಲ್ಲ ಇದರಾಗಿ ಆಗಿದೆ. ಸ್ಟೀರಿಂಗ್ ಎಲ್ಲ, ಸೀಟ್ ಎಲ್ಲ ತೆಗೆದಿದ್ದಾರೆ. ಬೈಚವ ಒತ್ತು ಬಿಡೋದು ಎಕ್ಸಲೇಟರ್. ನೋಡೋ, ಇದರದ್ದು ಇಂಜಿನ್ ನೋಡಿ, ಮೊದಲಿದ್ದು ಇಂಜಿನ್. ಕಾರ್ಪೆಟರ್, ಬ್ಯಾಟ್ರಿ, ಕಾರ್ ನೋಡಿ ಸೇಲ್ ಅಂತೆ. ಕಾರ್ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆದುಂಟು.
ಇದು ಸಹ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಒಳಗೆಲ್ಲ ನೋಡಿ ಫುಲ್ ಎ ಸಿ ಎಲ್ಲ ಉಂಟು. ಒಳಗಡೆ ಸೀಟೆಲ್ಲ ನೋಡ್ಬೋದು, ಒಳ್ಳೆ ಕ್ಲೀನ್ ಉಂಟು. ಬ್ಲ್ಯಾಕ್ ಕಾರ್ ಆಲ್ಟೋ. ನೋಡಿ ಇದೊಂದು ಪೈಂಟಿಂಗ್ ಆಗಿ ಅರ್ಧದಲ್ಲಿ ಉಂಟು, ಪೈಂಟ್ ಆಗ್ತಾ ಉಂಟಷ್ಟೇ. ನೋಡಿ ಹೇಗೆ ಆಗಿಂತ ಒಳಗಡೆ ಎಲ್ಲ ನೋಡ್ಬೋದು. ಒಳಗಡೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಡಿದೆಲ್ಲ ಕೆಲಸ ನೋಡಿ, ಫುಲ್ ಒಳಗಡೆ ಕ್ಲೀನ್ ಆಗಿದೆ. ಇನ್ನು ಪೈಂಟ್ ಕೊಟ್ಟರೆ ಆಯ್ತು. ಶಿಫ್ಟ್ ಕಾರ್. ನೋಡಿ ಮುಂದಿನ ಭಾಗ ನೋಡ್ಬೋದು. ನೋಡಿ ಇದು ಅವರದ್ದು ಗ್ಯಾರೇಜ್. ಎಲ್ಲ ಗಾಡಿಗಳೆಲ್ಲ ನಿಂತಿದೆ. ವೈಟ್ ಕಾರ್. ಇದು ಸಹ ಒಂದು 800 ಕಾರ್. ನೋಡಿ ಇಲ್ಲಿ ಬೈಕ್ ಎಲ್ಲ ನಿಂತಿದೆ. ಇದು ನಮ್ಮ ಬೈಕ್ ಎಲ್ಲ ರಿಪೇರಿ ಆಗಲಿಕ್ಕೆ ಪೈಂಟಿಂಗ್ ಕೊಟ್ಟದ್ದು. ಪೈಂಟಿಂಗ್ ಎಲ್ಲ ಆಗಿದೆ, ಇನ್ನು ಕೆಲವೆಲ್ಲ ಸಿಕ್ಕಿಸ್ಲಿಕ್ಕೆ ಉಂಟು. ಸೀಟೆಲ್ಲ ಅದು ಆದರೆ ನಮ್ಮ ಬೈಕಿನ ಕೆಲಸ ಮುಗಿಯಿತು. ನಿಮ್ಮ ಜೊತೆ ಏನು ಬರ್ತಾನಲ್ವ ಅಲ್ಲಿ ಹೋದ್ರೆ? ಹೌದು. ತಾಯಿ ಬೇಡ ಅಷ್ಟು. ಯಾವ್ದ್ರಲ್ಲಿ ಬಂದದ್ದು ನೀವು ಬಸ್ಸಲ್ಲಿ? ನಿಮ್ಮ ಜೊತೆ ಏನು ಬರ್ತಾನಲ್ವ ಅಲ್ಲಿ ಹೋದ್ರೆ? ಹೌದು. ತಾಯಿ ಬೇಡ ಅಷ್ಟು. ಯಾವ್ದ್ರಲ್ಲಿ ಬಂದದ್ದು ನೀವು ಬಸ್ಸಲ್ಲಿ? ತಲಪ್ಪಾಡಿ. ಎಷ್ಟಾಯ್ತು ನಿಮ್ಗೆ? ಅದಕ್ಕೆ 700 ರೂಪಾಯಿ ಆಗಿದೆ. ಚಟ್ಟ ಬಲ್ಬ್ ಮಾತ್ರ. ಇವಾಗ ಗಾಡಿ ಫುಲ್ಲು ಪೇಂಟಿಂಗ್ ಎಲ್ಲ ಫಿನಿಶ್ ಆಗಿ ರೆಡಿ ಆಯಿತು. ಇದುವೇ ನಮ್ಮ ಬೈಕ್. ಆದರೆ ಸೀಟ್ ಕವರ್ ಒಂದು ಚೇಂಜ್ ಮಾಡಬೇಕಂತ ಇಲ್ಲದ್ರೆ ಒಳ್ಳೇದು ಕಾಣಲಿಕ್ಕಿಲ್ಲ.